ಜನಗಳೆಲ್ಲ ಒಗ್ಗಟ್ಟಾಗ್ಯಾಗ ಒಂದು ಯೂನಿಯನ್ ಹೋಗ್ಬಿಟ್ಟು ಅವ್ರಿಗೆ ಹೇಳಬೇಕು ಗ್ಯಾಸ್ಗಳು ನಮಗೆ ಸಿಗ್ತಾ ಇಲ್ಲ. 70 ರೂಪಾಯಿ ಇರೋ ಗ್ಯಾಸು ಒಂದು ಬಂಕಲ್ಲಿ 120, ಇನ್ನೊಂದು ಬಂಕಲ್ಲಿ 140, ಇನ್ನೊಂದು ಕಡೆ 150. ಇದು ಲೈಸೆನ್ಸ್ ಕೊಟ್ಟಿರೋ ಬಂಕ್ಗಳು ಎಲ್ಲ ಯಾರು, ಅದು ಪರಿಶೀಲನೆ ಮಾಡಬೇಕು. ಅದು ಮೇಲಿಂದ ಸರ್ಕಾರದಿಂದ ಬಂದಿದ್ದೋ ಕೆಳಗಡೆ ಸರ್ಕಾರದಿಂದ ಬರ್ತಿದ್ದೋ ಗೊತ್ತಿಲ್ಲ. ಇದು ಸಪ್ಲೈ ಎಲ್ಲ ದಿನಕ್ಕೂ ಕಮ್ಮಿ ಆಯ್ತಾ ಇದೆ. ನಮಗೆ ಏನು ಗ್ಯಾರಂಟಿ ಅಂತ ಡ್ರೈವರ್ಗಳಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಾಂದರೆ ಹೊಸಕೋಟೆಯಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾಂಟು ಒಂದು 1000 ಕೋಟಿ ಹಾಕಿ ಎಲ್ಲರಿಗೂ ಒಂದು ಕೆಲಸ ಕೊಟ್ಟು ಇಲ್ಲಿ ಗ್ಯಾಸ್ ಎಲ್ಲ ಕಂಡಿಡ್ದು ಕೆಲಸ ಹಾಕಿ ಗ್ಯಾಸ್ ಇಲ್ಲೇ ಕಂಡಿಡೀರಿ ಹೊಸಕೋಟೆಯಲ್ಲೇ. ಅದರಿಂದ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಟೈಮ್ ಎಲ್ಲ ಆಗುತ್ತೆ. ಇವಾಗ ಚಿಕ್ಕ ಹುಡುಗರಿಂದ ಓದ್ತಾರೆ, IAS ಆಗ್ತಾರೆ, ಡಾಕ್ಟ್ರ್ ಆಗ್ತಾರೆ, ಲಾಯರ್ ಆಗ್ತಾರೆ. ಅದೇ ಥರನೇ ಓದಿರೋರಿಗೆ ಆಪ್ಚುಲಿಟಿ ಕೊಟ್ಟರೆ ಕಂಡುಹಿಡಿತಾರೆ. ಇವಾಗ ಅಬ್ದುಲ್ ಕಲಾಂ ಕಂಡುಹಿಡ್ದಿಲ್ವಾ, ವಿಶ್ವೇಶ್ವರಯ್ಯ ಕಂಡುಹಿಡ್ದಿಲ್ವಾ? ಇದೇ ಥರ ಗ್ಯಾಸ್ಗಳು ಕಂಡುಹಿಡಿತಾರೆ. ಲಕ್ಷಾಂತರ ಜನಕ್ಕೆ ಕೆಲಸ ಸಿಗುತ್ತೆ, ಫ್ಯಾಕ್ಟ್ರಿಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇಲ್ಲಿ ಬೆಂಗಳೂರಲ್ಲೇ LPG ಗ್ಯಾಸ್ ಸಿಗುತ್ತೆ. ನೋಡಿ ಮೇಡಮ್, ಒಳ್ಳೆ ಕೆಲಸ ಮಾಡಿದ್ರೆ ಸೀಟ್ ಉಳಿತತೆ, ಕೆಟ್ಟ ಕೆಲಸ ಮಾಡಿದ್ರೆ ಸೀಟ್ ಹೋಗುತ್ತೆ. ಜನಗಳಿಗೆ ಪ್ರೀತಿ ವಿಶ್ವಾಸ ಗೆಲ್ಲಬೇಕು. ಬೆವರು ಸೂಸಿ ದುಡಿದ್ರೆ ಎಲ್ಲ ಸಿಗುತ್ತೆ. ಇದು ನಾವು ಸರ್ಕಾರದ್ದೇನು ಹೇಳಕ್ಕೆ ಹೋಗ್ತಿಲ್ಲ ಮೇಡಮ್. ಇಷ್ಟು ದಿನ ತೆರಿಗೆಗಳು ಕಟ್ಟಿದ್ದಾರೆ, ಟ್ಯಾಕ್ಸ್ಗಳು ಕಟ್ಟವ್ರೆ. ಬಡವ್ರಿಗೆ ಒಂದು ಪರಿಹಾರ ಮಾಡಿಕೊಡ್ಬೇಕು ಇವರೇ, ಆ ಪೋಸ್ಟಲ್ಲಿ ಕೂತಿರೋರು. ನಾವು ಹೋಗ್ಬಿಟ್ಟು ಪೋಸ್ಟಲ್ಲಿ ಕುತ್ಕೊಳಕ್ಕಾಗುತ್ತಾ? ಇವಾಗ ಡಿಗ್ರಿ ಓದಿರೋರು ಇದ್ದಾರೆ, ಆಟೋ ಡ್ರೈವರ್ಗಳು ಆಟೋ ಓಡಿಸ್ತಾ ಇದ್ದಾರೆ. ಏನಕ್ಕೆ ಹೇಳಿ? ಸ್ವಾಭಿಮಾನಕ್ಕೆ ಬೆವರು ಸುರಿಸಿ ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಒಳ್ಳೆ ಮನಸ್ಸಿರೋರು ಇಲ್ಲಿ ದುಡಿತಾ ಇದ್ದಾರೆ ಎಲ್ಲರೂ. ಇವಾಗ ಎಜುಕೇಟೆಡ್ ಎಲ್ಲ ಆಟೋ ಓಡಿಸ್ತಿದ್ದಾರೆ. ನಮಗೆ ಈ ಕೆಲಸ ಬಿಟ್ಟು ಬೇರೆ ಪೋಸ್ಟ್ ಇದ್ದರೆ ಆ ಕೆಲಸನೂ ಚೆನ್ನಾಗಿ ಮಾಡ್ತೀವಿ ನಾವು. ಇವಾಗ ನಾವೇನು ಮಾಡಬೇಕು, ಪರಿಸ್ಥಿತಿ ಇದರಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು. ಇವಾಗ ನಾವು ಹೇಳೋದೇನೆಂದರೆ ಎಲ್ಲ ಟ್ಯಾಕ್ಸ್ಗಳು ಕಟ್ಟವ್ರೆ, ಮೇಲಧಿಕಾರಿಗಳು ಕುತ್ಕೊಂಡವ್ರೆ. ಉಳಿಸೋದು ಬೆಳೆಸೋದು ಅವ್ರ ಕೈಯಲ್ಲಿದೆ, ಕೆಲಸ ಮಾಡೋದು ಬಿಡೋದು. ಇವಾಗ ಒಳ್ಳೆ ಕೆಲಸ ಮಾಡಿದ್ರೆ ಪೋಸ್ಟ್ ಸಿಗುತ್ತೆ, ಒಳ್ಳೆ ಕೆಲಸ ಮಾಡಿಲ್ಲ ಅಂದರೆ ಪೋಸ್ಟ್ ಸಿಗಲ್ಲ. ನಾವು ಅದಕ್ಕೆ ಶಾರ್ಟ್ ಫಾರ್ಮಾಗಿ ಹೇಳ್ಬೋದು. ಸುಮ್ಮನೆ ಏನು ಪ್ರಯೋಜನ ಇಲ್ಲ. ಶಾರ್ಟ್ ಫಾರ್ಮ್ ಆಗಂದರೆ ನಾವು ಅದೇ ಕಾಯಕವೇ ಕೈಲಾಸ ಅಂತ. ಬರುವಾಗೂ ಬೆತ್ತಲೆ, ಹೋಗುವಾಗೂ ಬೆತ್ತಲೆ, ತೊಗೊಂಡೋಗೋದು ಏನಿಲ್ಲ. ಎಷ್ಟೇ ಕೋಟೀಶ್ವರ ಇದ್ರೂ ಕೆಳಗಡೆ ಇಳೀಲೇಬೇಕು, ಬಡವನು ಮೇಲೆ ಹೋಗಲೇಬೇಕು. ಇದು ಜೀವನ ಗಡಿಯಾರ ಥರ ಚಕ್ರ. ಯೂಸ್ ಮಾಡಿಸಿ ಅಂತ ನಾವು ಹೇಳ್ತಾ ಇರೋದು. ಅವ್ರ ಮನೆ ದುಡ್ಡು ನಾವು ಕೇಳ್ತಿಲ್ಲ, ನಮ್ಮ ಮನೆ ದುಡ್ಡು ಅವ್ರು ಕೇಳ್ತಿಲ್ಲ. ಆ ಪೋಸ್ಟಲ್ಲಿ ಕೂತಿರೋಂಗೆ ನಮ್ಮ ತೆರಿಗೆ ಹಣಗಳೆಲ್ಲ ಇದಲ್ಲ, ಆದ್ದರಿಂದ ಬಡವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಿರೋದು. ಏನು ಮೇಡಮ್, ಬೆಳಗ್ಗೆ 5 ಗಂಟೆಗೆ ಬರ್ತೀವಿ, ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ನಾವು 8 ಗಂಟೆವರೆಗೂ ಗ್ಯಾಸ್ ಹಾಕಿಸ್ಕೊಂಡು 10 ಗಂಟೆಗೆ ಹೋಗ್ತೀವಿ ಡ್ಯೂಟಿಗೆ. ರಾತ್ರಿ 10 ಗಂಟೆವರೆಗೂ ಡ್ಯೂಟಿ ಮಾಡ್ತೀವಿ. ತಿರ್ಗಾ ರಾತ್ರಿ 10 ಗಂಟೆಯಿಂದ 4 ಗಂಟೆವರೆಗೂ ನಿದ್ದೆ ಮಾಡ್ತೀವಿ. ತಿರ್ಗಾ 5 ಗಂಟೆಗೆ ಲೈನು, ತಿರ್ಗಾ 10 ಗಂಟೆಗೆ ಗ್ಯಾಸು, ತಿರ್ಗಾ ಡ್ಯೂಟಿ, ತಿರ್ಗಾ ನಿದ್ದೆನೇ ಇಲ್ಲ. 3 ತಿಂಗಳಾಯಿತು. ಅಲ್ಲಿ ವಾರ್ ನಡೀತಿದೆ. ಇಲ್ಲಿ ಡ್ರೈವರ್ಗಳು ವಾರ್ ಮಾಡ್ತಾಯಿದ್ದಾರೆ. ಅಲ್ಲೂ ಕಷ್ಟ, ಇಲ್ಲೂ ಕಷ್ಟನೇ. ನಾವು ಯುದ್ಧ ಮಾಡ್ತಾಯಿದ್ದೀವಿ, ಅವರು ಯುದ್ಧ ಮಾಡ್ತಾಯಿದ್ದಾರೆ. ನಮ್ಗೆ ಯಾವಾಗ ಬಿಡುಗಡೆ, ಅಲ್ಲಿ ಯಾವಾಗ ಬಿಡುಗಡೆ? ನಾವು 1 ಅವರಿಂದ ನಿಂತಿದ್ದೀವಿ ಮೇಡಮ್. ನಾವು ಇಟ್ಮಾಡೋಯಿಂದ ಆ ಕಡೆ ಎಲ್ಲೂ ಇಲ್ಲ ಮೇಡಮ್. ಅಲ್ಲೆಲ್ಲ ಆ ಕಡೆ ಸೈಡೆಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾವಾಗ ಕೂಲಿ ಮಾಡಬೇಕಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಗ್ಯಾಸ್ ಸಿಕ್ಕಲಿಲ್ಲ ಇದೇ ಥರ ಆದರೆ ಆಟೋ ಎಲ್ಲ ನಿಲ್ಲಿಸ್ಬೇಕು, ಕೂಲಿ ಮಾಡೋಕ್ಕೆ ಹೋಗ್ಬೇಕು. ಕಾರಣ ಇದೆ ರಾಜಕೀಯ ವ್ಯಕ್ತಿಗಳು. ಸರ್ಕಾರ ಯಾವುದಂತ ಹೇಳೋಕ್ಕಲ್ಲ, ಎಲ್ಲ ಸರ್ಕಾರನೂ ಒಂದೇ. ಅದರಲ್ಲಿ ಇರೋದ್ರಲ್ಲಿ ಅವರವ್ರ ಸರ್ಕಾರದವ್ರು ಮಾಡೋಕೊಳ್ಳೋ ಇದರಿಂದ ನಮಗೆಲ್ಲ ಪ್ರಜೆಗಳಿಗೆ ತೊಂದರೆ ಆಗ್ತಾಯಿದೆ ಅಷ್ಟೇ. ಇರೋದ್ರಲ್ಲಿ ನೋಡಿಕೊಂಡು ಎಲ್ಲ ಪ್ರಜೆಗಳನ್ನ ಅವ್ರು ನೋಡ್ಕೋಬೇಕು, ಪ್ರಜೆಗಳ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ಮಾಡ್ತಾಯಿಲ್ಲ ಅವರು. ಅವ್ರವ್ರು ಇದನ್ನು ಅವ್ರು ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ. ಅದರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಏನು ಮಾಡ್ಬೇಕು ಗೊತ್ತಾಯ್ತಿಲ್ಲ ಇದೆ ಇದರಲ್ಲಿ. ಹೇಳಿ ನೀವೇ ಹೇಳಿ. ಹೆಂಡತಿ ಮಕ್ಕಳಿಗೆಲ್ಲ ಸಾಕಾಗಬೇಕು, ತುಂಬ ಕಷ್ಟ ಆಗಿಬಿಟ್ಟಿದೆ. ಇನ್ನು ಇವಾಗ ಗಾಡಿಗೆಲ್ಲ ರೆಂಟ್ ಕಟ್ಟಬೇಕು. ಡೈಲಿ 300 ರೂಪಾಯಿ ಡೈಲಿ ಕಟ್ಟಿ ಆಮೇಲೆ ನಾವು ದುಡ್ಕೊಂಡು ಹೋಗ್ಬೇಕು. ಇದರಲ್ಲಿಂದ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಇದೆ. ಇವಾಗ 2 ಅವರ್ ಕ್ಯೂನಲ್ಲಿ ನಿಂತ್ಕೋಬೇಕು. ಇವಾಗ ನಮ್ಮ ಹಣೆ ಬರ ನಾವೇ ಅನುಭವಿಸ್ತಾ ಇರೋದು. ನೀವು ಹೇಳ್ತಾ ಇರೋ ಥರನೇ ಅನುಭವಿಸ್ತಾ ಇದ್ದೀವಿ.